ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಅಂದರೆ ಇವತ್ತು ಡೇ ಇನ್ ಮೈ ಲೈಫ್ ಥರನೇ ಇರುತ್ತೆ. ಇವತ್ತಿನ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತೀನಿ. ಏನಂದರೆ ನನಗೆ ಪ್ರೆಗ್ನೆನ್ಸಿಲಿ ಸ್ವಲ್ಪ ಡೆಲಿಕೇಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಐಟಮ್ಸ್ ಏನೂ ತಿನ್ನಬಾರ್ದು ಅಂತ ಡಾಕ್ಟರ್ ತುಂಬಾ ಕಂಡೀಷನ್ ಆಗಿ ಹೇಳಿಬಿಟ್ಟಿದ್ರು. ಅದಕ್ಕೆ ನಾವು ಮದುವೆ ಆಗಿ 3.5 ಇಯರ್ ಆದ್ರೂ ನಾವು ಇನ್ನೂ ಫ್ರಿಡ್ಜ್ ಏನೂ ತೊಗೊಂಡಿರಲಿಲ್ಲ. ಸೊ ಈಗ ನಾವು ಫೈನಲಿ ಫ್ರಿಡ್ಜ್ನ ತೊಗೊಂಡಿದ್ದೀವಿ. ಯಾವ ಫ್ರಿಡ್ಜು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರೆಗ್ನೆನ್ಸಿಲಿ ಯಾಕೆ ನನಗೆ ಫ್ರಿಡ್ಜ್ ಐಟಮ್ಸ್ನ ತೊಗೋಬಾರ್ದು ಅಂತ ಹೇಳಿದರು ಅಂದರೆ, ಪ್ಲೆಸೆಂಟಾಗೂ ಮತ್ತು ಗರ್ಭಕೋಶಕ್ಕೂ ಮಧ್ಯೆ ನನಗೆ ಬ್ಲಡ್ ಕ್ಲಾಟ್ ಆಗಿತ್ತು. ಮೆಡಿಕಲ್ ಟರ್ಮ್ಸಲ್ಲಿ ಸಬ್ಕ್ರಾನಿಕ್ ಹೆಮರೇಜ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇನ್ನೇನು ಒಂದು ವೀಕ್ ಇದೆ, ನನ್ನ 3 ಮಂತ್ಸ್ ಕಂಪ್ಲೀಟ್ ಆಗಲಿಕ್ಕೆ ಅನ್ನೋ ಟೈಮಲ್ಲೇ ನನಗೆ ಬ್ಲಡ್ ಲಾಸ್ ಆಗೋದು ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ನನ್ನ ಗೈನಕಾಲಜಿಸ್ಟ್ ಹೇಳಿದ್ದೇನೆಂದರೆ ಫ್ರಿಡ್ಜಲ್ಲಿ ಇರೋವಂಥ ಐಟಮ್ಸ್ ತಿನ್ನಬಾರ್ದು ಅಂತ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಏನಂದರು ಅಂದರೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ದ ಮೇಲೆ ನಾವು ದುಡ್ಡು ಕೊಟ್ಟು ಕಾಯಿಲೆ ತೊಗೊಳೋದು ಬೇಡ ಅಂದ್ಬಿಟ್ಟು ಅವರು ಫೈನಲೈಸ್ ಮಾಡಿಬಿಟ್ಟಿದ್ರು, ನಾವಿನ್ನು ಫ್ರಿಡ್ಜ್ ತೊಗೊಳೋದು ಬೇಡ, ಏನು ಬೇಕೋ ಅದನ್ನು ಅವತ್ತಿಂದ ಅವತ್ತು ತೊಗೊಂಡು ಯೂಸ್ ಮಾಡ್ಕೊಳ್ಳೋಣ ಅಂತ. ಬಟ್ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಎಕ್ಸಾಂಪಲ್ ಏನಂದರೆ, ಇವಾಗ ತೆಂಗಿನಕಾಯಿನೇ ಹೊಡೆದಿರ್ಬೋದು, ಅದನ್ನು ಅರ್ಧ ಯೂಸ್ ಮಾಡೋಷ್ಟೊತ್ತಿಗೆ ಇನ್ನರ್ಧ ಸ್ವಲ್ಪ ಬೂಸ್ಟ್ ಬರೋದು, ಫಂಗಸ್ ಆಗೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಬಿಸಿಲಲ್ಲೇ ಇಡ್ತಾ ಇದ್ದೆ ನಾನು. ಬಟ್ ಆದ್ರೂ ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮತ್ತು ಹೂವುಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಏನೇ ಒಂದು ತರಕಾರಿ ಸ್ಟೋರ್ ಮಾಡಲಿಕ್ಕೂ ಕಷ್ಟ ಆಗ್ತಿತ್ತು. ಹಾಗಂತ ನಾವು ಎರಡೆರಡೇ ತೊಗೊಂಬಂದು ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವಿರೋದು ಇಬ್ಬರು, ಹಾಗಂತ 1 kg ತಂದು ವೇಸ್ಟ್ ಮಾಡೋಕ್ಕೂ ಆಗ್ತಿರಲಿಲ್ಲ, ಎರಡೆರಡು ತರೋಕ್ಕೂ ಆಗ್ತಾ ಇರಲಿಲ್ಲ. ಈ ರೀತಿ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು ನನಗೆ ಫ್ರಿಡ್ಜ್ ಇಲ್ಲದೇ. ಫೈನಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಫ್ರಿಡ್ಜ್ನ ಆರ್ಡರ್ ಮಾಡಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಕೇಳಬೇಕು ಅಂತ ಆಸೆ ಇತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಪ್ರೆಗ್ನೆನ್ಸಿ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇರುತ್ತೆ. ಸೊ ಯಾರ್ದಾದ್ರೂ ಒಂದು ಸ್ಟೋರಿ ಕೇಳಿದಾಗ ನಮಗೆ ಯಾವ ಥರ ನಾವು ಹುಷಾರಾಗಿರಬೇಕು ಅಂತ ಪ್ರಿಕಾಷನ್ಸ್ ತೊಗೊಳೋದಕ್ಕೆ ಯೂಸ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನಗೆ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಕಂಪ್ಲೀಟಾಗಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಏನಾಯಿತು ಅಂತ ಹೇಳ್ತೀನಿ. 6ನೇ ತಾರೀಕಿಗೆ ಫ್ರಿಡ್ಜು ಡೆಲಿವರಿ ಕೊಟ್ಟಿದ್ದಾರೆ. ನಿನ್ನೆ ಬಂದು ಇನ್ಸ್ಟಾಲೇಷನ್ ಮಾಡಿ ಡೆಮೋ ಎಲ್ಲ ಹೇಳಿ ಯಾವ ಥರ ಏನೇನು ಮಾಡಬೇಕು ಅಂತೆಲ್ಲ ಹೇಳಿ ಹೋಗಿದ್ದಾರೆ. ಸೊ ಇವತ್ತು ಸ್ವಲ್ಪ ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋಣ ತರಕಾರಿಗಳನ್ನೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಟೋರ್ ಮಾಡಲಿಕ್ಕೂ ಅಷ್ಟೇ ಸ್ವಲ್ಪ ಬಾಕ್ಸ್ನೆಲ್ಲ ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ. ಅದೆಲ್ಲ ಬಂದ ಮೇಲೆ ನಾನು ನಿಮಗೆ ಅದರದ್ದು ಲಿಂಕ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ವಿಡಿಯೋ ಏನು ಬೇಕು ಅದನ್ನೆಲ್ಲ ನಾನು ಆಮೇಲೆ ಕೊಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಏನಂದರೆ, ನಾನು ರೀಸೆಂಟಾಗಿ ಫಂಕ್ಷನ್ಗೆ ಹೋಗೋಣ ಅಂತ ಡ್ರೆಸ್ ತೊಗೊಳಕ್ಕೆ ಹೋದರೆ ಬಟ್ಟೆಗಳೆಲ್ಲ ಬಿದ್ದೋಯ್ತು. ಸೊ ಇವತ್ತೆಲ್ಲ ಸ್ವಲ್ಪ ವಾರ್ಡ್ರೋಬ್ ಕ್ಲೀನಿಂಗ್ ಇದೆ, ಹಾಗೆ ಸ್ವಲ್ಪ ಹಾಸ್ಪಿಟಲ್ ಕೂಡ ಹೋಗೋದಿತ್ತು. ಎಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಂದು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಫ್ರಿಡ್ಜ್ಗೆ ಸ್ಟೇನ್ಲೆಸ್ ಸ್ಟೀಲಿಂದ ಕವರಿಂಗ್ ಇರುತ್ತೆ. ಸೊ ಕಲರ್ಸ್ದು ಬರ್ತಾಯಿತ್ತು, ಬಟ್ ಅದು ಸ್ವಲ್ಪ ಓಲ್ಡ್ ಮಾಡೆಲ್ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರದನ್ನ ಸೆಲೆಕ್ಟ್ ಮಾಡಿಕೊಂಡೆ. LG ಬ್ರ್ಯಾಂಡ್ದು 240 ಲೀಟರ್ಸ್ ಇರುತ್ತೆ. ನಾವಿರೋದೇ 3 ಜನ ಇರೋದ್ರಿಂದ ನಮಗೆ ಇದು ಸೂಟಬಲ್ ಅಂತ ಇದನ್ನು ತೊಗೊಂಡಿದ್ದೀವಿ. ಒಳಗಡೆ ಎಲ್ಲ ಸೇಮ್ ಬೇರೆ ಎಲ್ಲ ಫ್ರಿಡ್ಜ್ ಯಾವ ಥರ ಇರುತ್ತೋ ಅದೇ ರೀತಿಯೇ ಇರುತ್ತೆ. ಇದನ್ನು ಕನ್ವರ್ಟಬಲ್ ಮಾಡ್ಕೋಬೋದು. ಫ್ರೀಝರ್ನ ಕೂಡ ನಾವು ನಾರ್ಮಲ್ ಫ್ರಿಡ್ಜ್ ಥರನೇ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಸ್ಟೆಬ್ಲೈಸರ್ ಇಲ್ಲದೇ ಇದು ವರ್ಕ್ ಆಗುತ್ತೆ. ಅಂದರೆ ಯಾವುದೇ ರೀತಿ ತೊಂದರೆ ಆಗದೇ ಸ್ಟೆಬ್ಲೈಸರ್ ಇಲ್ಲದೆ ಯೂಸ್ ಆಗುತ್ತೆ ಇದನ್ನು ಅಂತ ಹೇಳ್ತಾರೆ. ಸೊ ಕ್ಲೀನೆಲ್ಲ ಮಾಡ್ಕೊಳೋದಕ್ಕೆ ನಾನು ಸ್ವಲ್ಪ ನೀರಿಗೆ ಸೋಡಾ ಮತ್ತು ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಲಿಕ್ವಿಡ್ನ. ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಬೇರೆ ಎಲ್ಲ ರೂಮ್ಗಳು ದೊಡ್ಡದಾಗಿದೆ, ಕಿಚನ್ ಒಂದು ಮಾತ್ರ ಚಿಕ್ಕದಾಗಿದೆ. ಯುಟಿಲಿಟಿ ಕೊಟ್ಬಿಟ್ಟು ಅಲ್ಲಿ ಜಾಗನ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕಿಚನಲ್ಲಿ ನಾವು ಫ್ರಿಡ್ಜ್ನ ಇಟ್ಕೊಳೋದಕ್ಕಾಗಲ್ಲ ಅಂತ ಹಾಲಲ್ಲೇ ಇಟ್ಕೊಂಡಿದ್ವಿ. ಸಾಕೆಟ್ ಬಂದ್ಬಿಟ್ಟು ಅಡುಗೆ ಮನೆಯಲ್ಲೇ ಇದೆ. ಫ್ರಿಡ್ಜಲ್ಲೆಲ್ಲ ಪ್ಲಾಸ್ಟರ್ಗಳನ್ನ ಹಾಕ್ಬಿಟ್ಟಿದ್ರು, ಎತ್ತಿ ಇಳಿಸುವಾಗೆಲ್ಲ ಯಾವುದೂ ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಅದನ್ನೆಲ್ಲ ಕಿತ್ತು ನಾನು ಆಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಯಾವತ್ತಾದರೂ ಹೊಸ ಫ್ರಿಡ್ಜ್ ಅಥವಾ ಓವೆನ್ನ ಯೂಸ್ ಮಾಡುವಾಗ ನಾವು ಫಸ್ಟ್ ಈ ಥರ ಕ್ಲೀನ್ ಮಾಡ್ಕೋಬೇಕು. ಬಿಸಿನೀರಲ್ಲಿ ವೆನಿಗರ್ನ ಯೂಸ್ ಮಾಡಿಕೊಂಡು ಕೂಡ ಕ್ಲೀನ್ ಮಾಡ್ಕೋಬೋದು, ಅಥವಾ ನಾನೀಗ ಯೂಸ್ ಮಾಡಿ ಅಂತ ಲಿಕ್ವಿಡ್ನ ಕೂಡ ಯೂಸ್ ಮಾಡ್ಕೋಬೋದು. ಹೊಸ ಫ್ರಿಡ್ಜ್ ಏನು ಗಲೀಜಿರಲ್ಲ ಅಂತ ನೋಡಿಕೊಂಡ್ರೆ ನೀವೇ ನೋಡ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ನೀರಲ್ಲಿ ಅಂತ. ಕ್ಲೀನೆಲ್ಲ ಆದಮೇಲೆ ನಾನು ಇಷ್ಟು ಮಾತ್ರ ಜೋಡಿಸ್ಕೊಂಡಿದ್ದೀನಿ ಸದ್ಯಕ್ಕೆ. ಟೊಮ್ಯಾಟೊ, ನೆಲ್ಲಿಕಾಯಿ, ನಿಂಬೆಹಣ್ಣು, ಉಪ್ಪಿನಕಾಯಿ, ಸ್ವಲ್ಪ ಮೊಸರು ಇವತ್ತಿಂದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಫ್ರೀಝರಲ್ಲಿ ಐಸ್ ಕ್ಯೂಬ್ದು ಟ್ರೇ ನನಗೆ ತುಂಬ ಒಂಥರ ಇಂಪ್ರೆಸ್ ಆಯಿತು. ಅಲ್ಲಿ ತಿರ್ಗಿಸೋ ಥರ ಕೊಟ್ಟಿದ್ದಾರಲ್ಲ, ಅದನ್ನು ತಿರ್ಗಿಸಿದ್ರೆ ಕೆಳಗಡೆ ಇರೋ ಟ್ರೇಯಲ್ಲಿ ಬೀಳುತ್ತೆ ಐಸ್ ಕ್ಯೂಬ್ಸು. ಸೊ ಅದೆಲ್ಲ ಮುಗಿಸಿ ಮಧ್ಯಾಹ್ನ ಲಂಚ್ ಕೂಡ ಮಾಡಿ ನಾನು ಇಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಪಾಪುನ ನನ್ನ ಹಸ್ಬೆಂಡ್ ನೋಡ್ಕೋತಾರೆ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಅವಳು ಬಂದುಬಿಟ್ರೆ ಫುಲ್ ಇಲ್ಲಿ ಮೊದಲೇ ಮೆಸ್ಸಿ ಆಗಿರುತ್ತೆ. ಅವಳು ಬಂದರೆ ಎಲ್ಲ ಹಾಳು ಮಾಡಿಬಿಡ್ತಾಳೆ, ಎಲ್ಲ ಕಿತ್ಬಿಡ್ತಾಳೆ ಬಟ್ಟೆಗಳನ್ನ ಅಂದ್ಬಿಟ್ಟು ಅವಳನ್ನ ಅಲ್ಲಿ ಬಿಟ್ಟು ನಾನಿಲ್ಲಿ ಕೆಲಸ ಮಾಡ್ಕೋತಾ ಇದ್ದೀನಿ. ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಫಸ್ಟ್ ನಾನು ಅಲ್ಲಿರೋವಂಥ ಬಟ್ಟೆಗಳು ಎಲ್ಲನೂ ನಾನು ಹಾಸಿಗೆ ಮೇಲೆ ಹಾಕ್ಕೊಂಡು ಮೊದಲು ಅದನ್ನೆಲ್ಲ ನೀರು ತೇವದ ಬಟ್ಟೆಲಿ ಪ್ಲೇನ್ ತೇವದ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಇದನ್ನೆಲ್ಲ ಮಡ್ಚಿಟ್ಕೋತಾ ಇದ್ದೀನಿ. ಮಡ್ಚಿರೋ ಬಟ್ಟೆನೂ ಕೂಡ ವಾಪಸ್ ತೆಗೆದ್ಬಿಟ್ಟು ನೀಟಾಗಿ ಮಡ್ಚ್ತಾ ಇದ್ದೀನಿ, ಯಾಕಂದರೆ ಅದನ್ನು ಅರ್ಜೆಂಟಲ್ಲಿ ನಾನು ಕ್ಲೀನಾಗಿ ಮಡ್ಚಿರಲಿಲ್ಲ. ಸೊ ಇದನ್ನೆಲ್ಲ ಇವಾಗ ನೀಟಾಗೆ ಅದು ಯೋಕ್ ಪಾರ್ಟಲ್ಲಿರುವಂಥ ಎಂಬ್ರಾಯ್ಡ್ರಿ ಎಲ್ಲ ಕಾಣೋ ಥರ ಮಡ್ಚಿದ್ರೆ ಸೇಮ್ ಕಲರ್ ಇರುವಂಥ ಬಟ್ಟೆಗಳು ನನಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ನಾನು ಈ ರೀತಿ ಮಡ್ಚಿಟ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು 6 ಮಂತ್ಸ್ಗೆ ಒಂದು ಸತಿ ಅಥವಾ 8 ಮಂತ್ಸ್ಗೆ ಒಂದು ಸತಿ ನಾನು ವಾರ್ಡ್ರೋಬ್ನ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದರಲ್ಲಿರೋವಂಥ ನಮಗೆ ಯೂಸ್ ಆಗದೇ ಇರೋವಂಥ ಬಟ್ಟೆಗಳನ್ನ ಅಟ್ಲೀಸ್ಟ್ ಡೊನೇಟ್ ಮಾಡ್ಬೋದು ಅಥವಾ ಇಲ್ಲ ಬಿಸಾಕ್ಬೋದು. ಎರಡೂ ಮಾಡಲಿಲ್ಲ ಅಂದರೆ ಹಳೆ ಬಟ್ಟೆಗಳೇ ಸ್ಟೋರ್ ಆಗ್ತಾ ಹೋಗುತ್ತೆ. ಎಲ್ಲಾದರೂ ಹೋಗುವಾಗ ನನ್ನ ಹತ್ರ ಬಟ್ಟೆನೇ ಇಲ್ಲ ಅನ್ನೋ ಥರ ಗಿಲ್ಟ್ ಫೀಲ್ ಆಗುತ್ತೆ. ಇದೇ ಥರನೇ ನನಗೆ ಪ್ರತಿ ಸತಿನೂ ಆಗುತ್ತೆ. ಯಾವ್ದಾರ ಒಂದು ಫಂಕ್ಷನ್ಗೆ ಹೋದರೆ ನನ್ನ ಬಟ್ಟೆನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಮಡ್ಚಿದ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಈ ಬಟ್ಟೆಗಳನ್ನ ನಾನು ಒಂದೇ ಸತಿ ಯೂಸ್ ಮಾಡಿರೋದು ಕೆಲವೊಂದಷ್ಟು ಬಟ್ಟೆಗಳನ್ನ ಅಂತ. ಈ ಸರಿ ವಾರ್ಡ್ರೋಬ್ ಕ್ಲೀನ್ ಮಾಡಿದಾಗ ಇನ್ನೊಂದು ಏನು ಗೊತ್ತಾಯಿತು ಅಂದರೆ ಜಾಸ್ತಿ ನಾನು ಗ್ರೀನು, ಬ್ಲೂ, ಪಿಂಕ್ ಈ ಕಲರ್ಸ್ನೇ ಜಾಸ್ತಿ ತೊಗೊಬಿಟ್ಟಿದ್ದೀನಿ. ಜೊತೆಗೆ ಪರ್ಪಲ್ ಕಲರ್ ಇದೆ ನೋಡಿ, ಅದೊಂದು 4-5 ಜೊತೆ ತೊಗೊಬಿಟ್ಟಿದ್ದೀನಿ. ಅದನ್ನು ಇನ್ಮೇಲೆ ನಾನು ತಲೆಯಲ್ಲಿಟ್ಕೊಂಡು ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಇಂಡಿಯನ್ ವೇರ್ನೇ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತು. ಈ ಸರಿ ಸ್ವಲ್ಪ ವೆಸ್ಟರ್ನ್ ವೇರ್ನ ಕೂಡ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಶಾಪ್ ಮಾಡ್ತೀನಿ ಈ ವರ್ಷ ಅಂತ. ನನಗೇನು ಅನಿಸುತ್ತೆ ಅಂದರೆ ಯಾವಾಗಾದರೂ ಸ್ವಲ್ಪ ಮೂಡ್ ಹಾಳಾಗಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಈ ರೀತಿ ವಾರ್ಡ್ರೋಬ್ ಕ್ಲೀನ್ ಮಾಡೋದು ಅಥವಾ ಏನಾದರೂ ಆರ್ಗನೈಸ್ ಮಾಡೋದು ಥರ ಮಾಡಿದ್ರೆ ಸ್ವಲ್ಪ ಥೆರಪಿ ಥರ ಫೀಲ್ ಆಗುತ್ತೆ. ಆಗ ಸ್ವಲ್ಪ ಮೈಂಡನ್ನು ನಾವು ಆಚೆ ಈಚೆ ಗಮನ ಹರಿಸಿದ್ರೆ ನಾವು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನನಗನ್ಸುತ್ತೆ. ಪರ್ಸ್ನಲಿ ನಾನು ಇದನ್ನು ಫಾಲೋ ಮಾಡ್ತೀನಿ. ಹಂಗಂತ ಇವಾಗೇನು ನನಗೆ ಬೇಜಾರಾಗಿಲ್ಲ. ಸುಮ್ಮನೆ ಜನ್ರಲಾಗಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಒಂದು ಫಂಕ್ಷನ್ಗೆಲ್ಲ ಹೋಗೋಕ್ಕೆ ಅಂತ ಹೊರಟಾಗ ಬಟ್ಟೆಗಳೇ ಇಲ್ಲ ಅನ್ನೋ ಥರ ಫೀಲ್ ಆಗೋಯಿತು. ಮತ್ತು ಒಂದು ತೆಗಿಯೋಕ್ಕೆ ಹೋಗಿ ಎಲ್ಲನೂ ಬಿದ್ದೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಕೆಳಗಡೆ ಬೇಸ್ ಥರ ಯೂಸ್ ಮಾಡಿರೋದು ಹಳೆ ದುಪ್ಪಟಾನ. ಜನರಲಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹಳೆ ನ್ಯೂಸ್ ಪೇಪರ್ಗಳನ್ನ ಕೆಳಗಡೆ ಹಾಸಿ ಅದ್ರ ಮೇಲೆ ಬಟ್ಟೆ ಇಡ್ತಾರೆ. ಬಟ್ ಅದನ್ನು ನಾವು ಮಾಡಬಾರ್ದು. ಯಾಕಂದರೆ ವಾಸ್ತು ಪ್ರಕಾರ ಹಳೇದನ್ನು ನಾವು ರೀಯೂಸ್ ಮಾಡಿದಾಗ, ಅಂದರೆ ಈಗ ಹಳೇದು ವೇಸ್ಟ್ ಪೇಪರ್ಸ್ನೆಲ್ಲ ನಾವು ಕೆಳಗಡೆ ಹಾಕಿ ಯೂಸ್ ಮಾಡಿದಾಗ ಅದು ನೆಗೆಟಿವ್ ಎನರ್ಜಿನ ಡ್ರ್ಯಾಗ್ ಮಾಡುತ್ತೆ. ಯಾಕಂದರೆ ನಾವು ಬೀರುಳಿ ಅಥವಾ ವಾರ್ಡ್ರೋಬಲ್ಲಿ ನಾವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಪೇಪರ್ಸು ಅಥವಾ ದುಡ್ಡಿರ್ಬೋದು ಈ ರೀತಿ ಸಂಬಂಧಪಟ್ಟಿರೋಂಥ ಪಾಸಿಟಿವ್ ಎನರ್ಜಿಗೆ ಸಂಬಂಧಪಟ್ಟಂಥ ವಸ್ತು ಇಟ್ಟಿರೋದ್ರಿಂದ ಆದಷ್ಟು ಅದನ್ನು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಟಿಶ್ಯೂ ಥರ ಆಗಿರ್ಬೋದು, ಕಾರ್ಬನ್ ಶೀಟ್ಗಳಾಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಪರ್ಸ್ನಲಿ ನಾನು ವಾಸ್ತು ಒಂದು ನಂಬೋದ್ರಿಂದ ನಾನು ಇದನ್ನು ಅಟ್ಲೀಸ್ಟ್ ಈಗಾದರೂ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ. ರೀಸೆಂಟಾಗಿ ಒಂದು ಬುಕ್ಕಲ್ಲಿ ಓದಿದಾಗ ನನಗೆ ಗೊತ್ತಾಯಿತು. ಸೊ ಈಗ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಯಾರೀಸ್ನ ಕೂಡ ಕೆಳಗಡೆ ಮಡ್ಚಿಟ್ಟಿದ್ರಿಂದ ನನಗೆ ಯಾವ ಸ್ಯಾರಿ ಯಾವಾಗ ಹಾಕ್ಕೋಬೇಕು ಅಂತ ಒಂದು ಐಡಿಯಾನೇ ಬರ್ತಾ ಇರಲಿಲ್ಲ. ಮೇಲೆ ಯಾವುದು ಕುರ್ತಾ ಸಿಗ್ತಾಯಿತ್ತು ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಅಟ್ಲೀಸ್ಟ್ ಈಗಲಾದರೂ ಸ್ಯಾರೀಸ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಾಕೋತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಮತ್ತು ತುಂಬಾ ಕಡಿಮೆ ಸ್ಯಾರಿ ಕಲೆಕ್ಷನ್ಸ್ ಇದೆ. ಯಾಕಂದರೆ ಒಂದು ಸ್ಯಾರಿ ತೊಗೊಂಬಿಡೋದು ಒಂದು ಕಷ್ಟದ ಕೆಲಸ ಅಲ್ಲ. ಅದಕ್ಕೆ ತೊಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಅದಕ್ಕೆ ಪೆಟಿಕೋಟ್ ಆಗಿರ್ಬೋದು ಎಲ್ಲನೂ ಮ್ಯಾಚಿಂಗ್ ತೊಗೊಂಡು ರೆಡಿ ಮಾಡಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು. ಮತ್ತು ಬ್ಲೌಸ್ ಕೂಡ ಯಾರೂ ಸರಿಯಾಗಿ ಹೊಲ್ಕೊಡೋರೇ ಸಿಗ್ತಾ ಇಲ್ಲ ನನಗೆ. ನಾನು ಅದಕ್ಕೆ ಸೀರೆಗಳನ್ನ ತೊಗೊಳೋದೇ ಬಿಟ್ಬಿಟ್ಟಿದ್ದೆ. ಅಟ್ಲೀಸ್ಟ್ ಈ ವರ್ಷ ನಾನು ಸ್ವಲ್ಪ ಸೀರೆಗಳನ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಾನು ಸ್ಯಾರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನಂಗೆ ಸ್ಯಾರಿ ಹಾಕ್ಕೊಳಕ್ಕೂ ತುಂಬಾ ಇಷ್ಟ. ನೋಡೋಣ ಈ ಸತಿ ಸ್ಯಾರೀಸ್ನ ತೊಗೊಳ್ಳೋಣ ಅಂತ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಯಾರೀಸಲ್ಲೂ ಅಷ್ಟೇ ನನಗೆ ಗೊತ್ತಿಲ್ಲದೇನೋ ಒಂದೇ ಥರ ತೊಗೊಂಬಿಟ್ಟಿದ್ದೀನಿ. ಬ್ರೌನು, ಗ್ರೀನು, ಕ್ರೀಮ್ ಕಲರು ಇಷ್ಟೇ ತೊಗೊಂಡಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ಒಂದೇ ಕಲರ್ ತೊಗೊಂಬಿಟ್ಟಿದ್ದೀನಿ. ಸೊ ಈ ಸತಿ ನನಗೆ ಒಂದು ಮೈಂಡಲ್ಲಿದೆ ಯಾವ್ಯಾವ ಕಲರ್ ನನ್ನ ಹತ್ರ ಇದೆ ಬಟ್ಟೆಗಳು, ಸ್ಯಾರೀಸು ಅಂತ. ನೆಕ್ಸ್ಟು ಅದನ್ನು ನೋಡಿಕೊಂಡು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಂಪ್ಲೀಟ್ ವಾರ್ಡ್ರೋಬ್ನ ಕ್ಲೀನ್ ಮಾಡಾದಮೇಲೆ ಈ ಥರ ಒಂದು ಔಟ್ಲುಕ್ ಕಾಣಿಸ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಸ್ಯಾರೀಸ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ನನ್ನದೊಂದು 2-3 ಗೌನ್ಗಳಿದ್ದಾವೆ. ರೇಷ್ಮೆ ಗೌನು ಮತ್ತು ಆರ್ಗೆನ್ಸಾ ಗೌನು, ಸ್ಯಾಟಿನ್ ಗೌನ್ ಆ ಥರ ಇದೆ. ಇನ್ನು ಲಾಸ್ಟಲ್ಲಿ ನಮ್ಮ ಪಾಪುದು ಪಾರ್ಟಿ ವೇರ್ ಮತ್ತು ಟ್ರೆಡಿಷ್ನಲ್ ಔಟ್ಫಿಟ್ಸ್ನ ಇಟ್ಕೊಂಡಿದ್ದೀನಿ.
ಕೆಳಗಡೆ 2 ರೋ ಅಲ್ಲಿ ಕುರ್ತಾ ಸೆಟ್ಸ್ನ ಇಟ್ಕೊಂಡಿದ್ದೀನಿ. ಇನ್ನು ಈ ಸೈಡಲ್ಲಿ ಕುರ್ತಾಸು ಮತ್ತು ಮ್ಯಾಕ್ಸಿ ಡ್ರೆಸ್ಸಸ್ ಒನ್ ಪೀಸ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ಫ್ರಂಟಲ್ಲಿ ನಾನು ಲೆಗ್ಗಿನ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಲೆಗ್ಗಿನ್ಸ್ನ ಬಿಸಾಕಿದ್ದೀನಿ ಇವತ್ತು. ಇನ್ನು ಕೆಳಗಡೆ ಬಂದರೆ ಡೈಲಿ ವೇರ್ ಟೀ ಶರ್ಟ್ಸು, ಪ್ಯಾಂಟ್ಸು ಮತ್ತು ಕುರ್ತಾಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ರೇಷ್ಮೆ ಸೀರೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಪೆಟಿಕೋಟ್, ಸ್ಯಾರಿ ಪೆಟಿಕೋಟ್ಸ್ನ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಂದು ವೆಸ್ಟರ್ನ್ ಔಟ್ಫಿಟ್ಸು ಮತ್ತು ಸ್ವೆಟರ್ಸು, ಟಾಪ್ಸು, ಟೀ ಶರ್ಟ್ಸು, ಶಾಲ್ಸ್ ಆಗಿರ್ಬೋದು, ಜಾಕೆಟ್ಸು ಮತ್ತು ಜೀನ್ಸು ಇದನ್ನೆಲ್ಲನೂ ಅಲ್ಲಿ ಕೆಳಗಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಾರ್ಡ್ರೋಬ್ನ ಕ್ಲೀನ್ ಮಾಡಾದ್ಮೇಲೆ ಒಂಥರ ನನಗೆ ಮೈಂಡ್ ರಿಫ್ರೆಶ್ ಆಯಿತು, ಕ್ಲೀನ್ ಅನ್ನಿಸ್ತು. ಈ ಕಡೆ ಒಂದು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನನ್ನ ಬ್ಯಾಗ್ಸ್ನ ಇಟ್ಕೊಂಡಿದ್ದೀನಿ. ಕೆಳಗಡೆ ಮಿಕ್ಕಿದ್ರಲ್ಲೆಲ್ಲ ನನ್ನ ಹಸ್ಬೆಂಡು ಟೀ ಶರ್ಟ್ಸು, ಶರ್ಟ್ಸು, ಫಾರ್ಮಲ್ಸ್, ಪ್ಯಾಂಟ್ಸು, ಜೀನ್ಸು, ಡೈಲಿ ವೇರ್ ಬಟ್ಟೆ, ಸಾಕ್ಸು, ಇನ್ನರ್ ವೇರ್ಸು ಮತ್ತು ಟವಲ್ಸ್ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಸೊ ರಾಜಾಜಿನಗರಲ್ಲಿರುವಂಥ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು 3.5 ಇಯರಿಂದನೂ ನಾನು ಇವ್ರ ಹತ್ರ ಕನ್ಸಲ್ಟೇಷನ್ ತೊಗೋತಾ ಇದ್ದೀನಿ. ನಮಗಂತೂ ಆ ಡಾಕ್ಟರ್ ತುಂಬಾ ಚೆನ್ನಾಗಿ ಸೆಟ್ ಆಗಿದ್ದಾರೆ. ನನಗೆ ಏನೇ ಪ್ರಾಬ್ಲಮ್ ಆದರೂ ವಿತಿನ್ ಒಂದು 15 to 1 ಮಂತಲ್ಲಿ ನನಗೆ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಲಾಸ್ಟಲ್ಲಿ ನಾನು ಅವ್ರದ್ದೊಂದು ವಿಸಿಟಿಂಗ್ ಕಾರ್ಡ್ನ ಹಾಕಿದ್ದೀನಿ. ನಿಮಗೂ ಏನಾದರೂ ಪ್ರಾಬ್ಲಮ್ ಇದ್ದು ಕನ್ಸಲ್ಟೇಷನ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಪಾಯಿಂಟ್ಮೆಂಟ್ಗಾಗಿ. ರೀಚೆಕಪ್ ಬರೋಕ್ಕೆ 15 ಡೇಸ್ ಆದಮೇಲೆ ಹೇಳಿದರು. ನಾವು 15 ಡೇಸ್ ಅಲ್ಲ, 1.5 ಮಂತ್ ಆಯಿತು ಹೋಗಿ. ಅದು ಇದು ಕೆಲಸದಲ್ಲಿ ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಇವತ್ತು ನಾಳೆ ಅಂತಲೇ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಇವತ್ತು ಬೈದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಪು ಪಾಪು ಇಲ್ಲಿ ನೋಡಿಲಿ, ಏನು ಮಾಡ್ತಾ ಇದೆಯಾ? ಫೋನ್ ನೋಡ್ತಾ ಇದೆಯಾ? ಆ್ಯಕ್ಚುಲಿ ಯಾಕೆ ಫೋನ್ ತೋರಿಸ್ತಾ ಇದ್ದೀನಿ ಅವಳಿಗೆ ಅಂದರೆ 6:30ಗೆ ನಾನು ಮನೆ ಬಿಟ್ಟಿದ್ದು. ಸೊ 9:30 ಆಗೋಗಿತ್ತು. ವಾಪಸ್ ಬರೋ ಅಷ್ಟರಲ್ಲಿ ಅವಳು ತುಂಬಾ ಹಸ್ಕೊಂಬಿಟ್ಟಿದ್ಲು, ಅಳ್ತಾ ಇದ್ಲು. ನನಗೆ ನಿಂತ್ಕೋಬೇಕು, ನಾನು ಮಲ್ಕೋಬೇಕು ಅಂತ ಏನೇನೋ ಮಾಡಬೇಕು ಅಂತ ಇದ್ಲು. ಸೊ ಸ್ವಲ್ಪ ಕಾಮಾಗಿರಲಿ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ಯೂಶ್ವಲಾಗಿ ಅವಳಿಗೆ ಫೋನ್ ತೋರಿಸಲ್ಲ. ಏನಿದ್ರು ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡು ಇರಬೇಕಷ್ಟೇ ಮನೇಲಿ. ಫೋನ್ ಮಾತ್ರ ಅವಳಿಗೆ ಯಾವತ್ತೂ ಕೊಡೋದಿಲ್ಲ. ಸೊ ಈ ವಿಸಿಟಿಂಗ್ ಕಾರ್ಡ್ ಏನಾದ್ರು ನಿಮಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.